ಧರ್ಮಸ್ಥಳ ಸೌಜನ್ಯಾಳ ಅಸಲಿ ಕತೆ ಹೇಗಿತ್ತು? ಈಕೆಯ 17 ವರ್ಷದ ಜೀವನ. ಹತ್ಯೆಯಾಗಿ 13 ವರ್ಷವಾದರೂ ಇನ್ನೂ ಜೀವಂತ. ಹೌದು ಫ್ರೆಂಡ್ಸ್, ಸೌಜನ್ಯ ದುರುಳರ ಅಟ್ಟಹಾಸಕ್ಕೆ ಬಲಿಯಾಗಿ 13 ವರ್ಷವೇ ಕಳೆದು ಹೋಗಿದೆ. ಆದರೆ ಆಕೆಗಾದ ಅನ್ಯಾಯಕ್ಕೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ಇಷ್ಟು ವರ್ಷಗಳು ಉರುಳಿದ್ರೂ ಆಕೆಯ ಹೋರಾಟ ಜೀವಂತವಾಗಿದೆ. ಹಾಗಾದರೆ ಸೌಜನ್ಯ ಬದುಕಿದ್ದ ಆ 17 ವರ್ಷಗಳು ಹೇಗಿದ್ವು? ಆಕೆಯ ಜೀವನ ಹೇಗಿತ್ತು? ಓದಿನಲ್ಲಿ ಮುಂದಿದ್ದ ಸೌಜನ್ಯ 12 ವರ್ಷ ಓದಿದ್ದು ಎಲ್ಲಿ? ಹೋಟೆಲ್ನಲ್ಲಿ ಸೌಜನ್ಯ ಕೆಲಸ ಮಾಡಿದ್ದು ಗೊತ್ತಾ? ಸೌಜನ್ಯ ಜೀವನದ ಕಂಪ್ಲೀಟ್ ಚಿತ್ರಣವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 1995ರ ಅಕ್ಟೋಬರ್ 18ರಂದು ಜನನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನೆಲೆಸಿರೋ ಹಿಂದೂಗಳ ಪುಣ್ಯಕ್ಷೇತ್ರ. ಹತ್ತಿರದಲ್ಲೇ ಇರೋ ಊರು ಪಾಂಗಳ. ಇಲ್ಲಿ 1995ರ ಅಕ್ಟೋಬರ್ 18ರಂದು ಸೌಜನ್ಯ ಜನಿಸಿದ್ಲು. ತಂದೆ ಚಂದಪ್ಪ ಗೌಡ, ತಾಯಿ ಕುಸುಮಾವತಿ. ಚಂದಪ್ಪ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರೆ ತಾಯಿ ಕುಸುಮಾವತಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಜಮೀನಿದ್ರೂ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು. ದಂಪತಿಗೆ 5 ಮಕ್ಕಳು, 4 ಹೆಣ್ಣು ಮಕ್ಕಳು ಮತ್ತು ಓರ್ವ ಮಗ. 4 ಹೆಣ್ಣು ಮಕ್ಕಳಲ್ಲಿ 2ನೇಯವಳು ಸೌಜನ್ಯ. ತಂದೆ ತಾಯಿಯ ಮುದ್ದಿನ ಮಗಳು ಅಂದರೆ ಸೌಜನ್ಯ. ಈಕೆ ಹುಟ್ಟಿದ ಬಳಿಕ ಮನೆಯಲ್ಲಿ ಸಂತಸ ನೆಲೆಸ್ತು ಅನ್ನೋ ನಂಬಿಕೆ ತಂದೆ ತಾಯಿಯದ್ದು. ತುಂಬು ಕುಟುಂಬದಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಇದ್ದಿದ್ದು ಸೌಜನ್ಯ. ಈಕೆಗೆ ಗ್ರಹಿಕೆ ಶಕ್ತಿ ಮತ್ತು ತಿಳುವಳಿಕೆ ಜಾಸ್ತಿನೇ ಇತ್ತು. ಇದೇ ಕಾರಣಕ್ಕೆ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂತ ನಿರ್ಧಾರ ಮಾಡಿದ್ರು ತಾಯಿ ಕುಸುಮಾವತಿ. ಸೌಜನ್ಯ ಕಂಡಿದ್ದು ಕಷ್ಟದ ಜೀವನ. ಅಪಾರ ದೈವಭಕ್ತೆ, ಮೃದು ಸ್ವಭಾವ. ಸೌಜನ್ಯ ಹೆಸರಿಗೆ ತಕ್ಕಂತೆ ಗುಣ ಹೊಂದಿದ್ಲು. ಮನೆಯಲ್ಲಿ ತುಂಬಾ ಕಷ್ಟ ಇತ್ತು. ಆದರೆ ತಾಯಿ ಕುಸುಮಾವತಿ ಕೂಲಿ ಕೆಲಸಕ್ಕೆ ಹೋಗಿ ಮಕ್ಕಳಿಗೆ ಏನೂ ಕೊರತೆ ಆಗದಂತೆ ನೋಡ್ಕೊಳ್ತಿದ್ರು. ಮಕ್ಕಳ ಬರ್ತಡೇ ಇರಬಹುದು, ಬೇರೆ ಏನೇ ಖರ್ಚು ಇರಬಹುದು, ಎಲ್ಲವನ್ನೂ ಕುಸುಮಾವತಿಯವರೇ ನೋಡಿಕೊಳ್ತಿದ್ರು. ಮತ್ತೊಂದು ಕಡೆ ಸೌಜನ್ಯ ಚಿಕ್ಕಂದಿನಿಂದಲೇ ದೈವಭಕ್ತೆಯಾಗಿದ್ಲು. ಚಿಕ್ಕಂದಿನಿಂದಲೂ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಕತೆಗಳನ್ನು ಕೇಳಿಕೊಂಡು ಬೆಳೆದಿದ್ಲು. ಮಂಜುನಾಥ ಸ್ವಾಮಿಯ ಮೇಲೆ ಅಪಾರ ಭಕ್ತಿ ಇತ್ತು. ಅಕ್ಕ ತಂಗಿಯರ ಜೊತೆ ಆಟವಾಡುವಾಗ ಕಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಅದೇ ಶ್ರೀ ಮಂಜುನಾಥ ಸ್ವಾಮಿ ಅಂತ ಸೌಜನ್ಯ ಆಟ ಆಡ್ತಿದ್ಲು. ಬುದ್ಧಿ ಬಂದಾಗಿನಿಂದ ಪ್ರತಿ ಶುಕ್ರವಾರ ತಾನೇ ಹೂಗಳನ್ನು ಕೊಯ್ದು ತಂದು ಮಾಲೆ ಮಾಡಿ ದೇವರಿಗೆ ಹಾಕ್ತಿದ್ಲು. ಪ್ರತಿದಿನ ದೇವರ ಮುಂದೆ ಕುಳಿತು ಭಜನೆ ಮಾಡ್ತಿದ್ಲು. ಓದಿನಲ್ಲೂ ತುಂಬಾ ಮುಂದಿದ್ದ ಸೌಜನ್ಯ. 3 ವರ್ಷ ತುಂಬಿದ ಸೌಜನ್ಯಾಳನ್ನು ತಂದೆ ತಾಯಿ ಅಂಗನವಾಡಿಗೆ ಸೇರಿಸಿದ್ರು. ಸೌಜನ್ಯ ಅಲ್ಲೂ ಕೂಡ ತಮ್ಮ ಪ್ರತಿಭೆ ತೋರಿಸಿ ಗಮನ ಸೆಳೆದ್ರು. ಆಟ ಪಾಠ ಎಲ್ಲದರಲ್ಲೂ ಮುಂದೆ ಇದ್ರು. ಇದರ ಜೊತೆಗೆ ಸೌಜನ್ಯಾಗೆ ಪ್ರಾಣಿ ಪಕ್ಷಿಗಳು ಅಂದರೆ ವಿಶೇಷ ಪ್ರೀತಿ ಇತ್ತು. ಮಣ್ಣಿನಿಂದ ಗೊಂಬೆ ಮಾಡಿ ಅದಕ್ಕೆ ಅಲಂಕಾರ ಮಾಡೋ ಅಭ್ಯಾಸ ಕೂಡ ಸೌಜನ್ಯಾಗಿತ್ತು. ಅಂಗನವಾಡಿ ಆದ್ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ಲು. ಆಗಲೂ ಅಷ್ಟೇ, ಒಂದು ದಿನವೂ ಸ್ಕೂಲ್ ಮಿಸ್ ಮಾಡ್ತಿರ್ಲಿಲ್ಲ. ಓದಿನ ಜೊತೆಗೆ ತನ್ನ ಗುಣದ ಮೂಲಕ ಸೌಜನ್ಯ ಎಲ್ಲರನ್ನ ಸೆಳೀತಿದ್ಲು. ಶಾಲೆಯ ಟೀಚರ್ಸ್, ಊರಿನ ಜನ, ಸಂಬಂಧಿಕರು ಹೀಗೆ ಎಲ್ಲರೂ ಕೂಡ ಇದ್ರೆ ಸೌಜನ್ಯಾಳಂತ ಮಕ್ಕಳು ಇರಬೇಕು ಅಂತ ಹೊಗಳ್ತಿದ್ರು. 2 ಕಿಲೋಮೀಟರ್ ದೂರದಲ್ಲಿದ್ದ ಶಾಲೆಗೆ ಪ್ರತಿದಿನ ನಡೆದುಕೊಂಡೇ ಹೋಗಿ ಬರ್ತಿದ್ಲು. ದಾರಿಯಲ್ಲಿ ಹೋಗುವಾಗ ತಲೆ ಎತ್ತಿ ನೋಡ್ತಿರ್ಲಿಲ್ಲ. ತನ್ನ ಪಾಡಿಗೆ ತಾನು ಯಾರ ಬಳಿಯೂ ಮಾತನಾಡದೆ ಸ್ಕೂಲ್ಗೆ ಹೋಗಿ ಬರ್ತಿದ್ಲು. ಪ್ರೈಮರಿ ಸ್ಕೂಲ್ ಆದಮೇಲೆ ಸೌಜನ್ಯ ಹೈಸ್ಕೂಲ್ ಮೆಟ್ಟಿಲೇರಿದ್ಲು. SDM ಅಂದರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸೇರಿದ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಶುರುವಾಯಿತು. ಸೌಜನ್ಯಾಗಿತ್ತು ಇಂಜಿನಿಯರ್ ಆಗುವ ಗುರಿ. SSLCಯಲ್ಲಿ 75%ನೊಂದಿಗೆ ಸೌಜನ್ಯ ಪಾಸ್ ಆಗಿದ್ಲು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ SDM ಕಾಲೇಜು ಮೆಟ್ಟಿಲು ಹತ್ತಿದ್ಲು. ಕಾಮರ್ಸ್ ಕಾಂಬಿನೇಷನ್ ತಗೊಂಡಿದ್ಲು. ಯಾರ ಜೊತೆಯೂ ಬೆರೆತಿರ್ಲಿಲ್ಲ. ಆಕೆಗೆ ಇಬ್ಬರು ಫ್ರೆಂಡ್ಸ್ ಇದ್ರು. ಅವರ ಬಳಿಯೂ ಸೌಜನ್ಯ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ತಿರ್ಲಿಲ್ಲ. ಮೊಬೈಲ್ ಬಗ್ಗೆ ಆಸಕ್ತಿ ಇರಲಿಲ್ಲ. ಮೊಬೈಲ್ ಕೊಡಿಸಿ ಅಂತ ಮನೆಯವರ ಬಳಿಯೂ ಕೇಳ್ತಿರ್ಲಿಲ್ಲ.
ಸೌಜನ್ಯಗೆ ಬದುಕಿನಲ್ಲಿ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು ಇತ್ತು. ತಾನು ದೊಡ್ಡವಳಾದ್ಮೇಲೆ ಕೆಲಸಕ್ಕೆ ಹೋಗಿ ಮನೆಯವರ ಕಷ್ಟಕ್ಕೆ ಆಗಬೇಕು, ಅಮ್ಮನಿಗೆ ಸ್ಕೂಟಿ ಕೊಡಿಸ್ಬೇಕು ಅನ್ನೋ ಗುರಿ ಇತ್ತು. ಒಂದ್ ವೇಳೆ ಸೌಜನ್ಯ ಬದುಕಿದ್ದಿದ್ರೆ ಈಗ ಆಕೆಗೆ 30 ವರ್ಷ ವಯಸ್ಸಾಗಿರ್ತಿತ್ತು. ಮದುವೆ ಆಗಿ ಮಕ್ಕಳು ಇರ್ತಿದ್ರು. ತಾನು ಅಂದುಕೊಂಡಂತೆ ತಾಯಿಗೆ ಸ್ಕೂಟರ್ ಕೂಡ ಕೊಡಿಸ್ತಿದ್ಲೇನೋ. ಸ್ಕೂಲ್ ಇಲ್ಲದೆ ಇದ್ದಾಗ ಹೋಟೆಲ್ ಕೆಲಸ. ಸೌಜನ್ಯ ತಮ್ಮ ಕುಟುಂಬದ ಬಡತನಕ್ಕೆ ತಕ್ಕಂತೆ ಜೀವನ ನಡೆಸ್ತಿದ್ಲು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ತಂದೆ ತಾಯಿಗೆ ಬುದ್ಧಿ ಹೇಳ್ತಿದ್ಲು. ಯಾರಿಗೂ ನೋವು ಕೊಡ್ತಿರ್ಲಿಲ್ಲ, ಯಾರ ಜೊತೆಗೂ ಜಗಳ ಮಾಡ್ತಿರ್ಲಿಲ್ಲ. ಹೆತ್ತವರ ಕೈಲಿ ಒಂದೇ ಒಂದು ಏಟು ತಿಂದಿಲ್ಲ. ರಜೆ ದಿನಗಳಲ್ಲಿ ಸುಮ್ಮನೆ ಮನೆಯಲ್ಲಿ ಕಾಲ ಕಳೀತಿರ್ಲಿಲ್ಲ. ತೋಟದ ಕೆಲಸಕ್ಕೆ ಹೋಗ್ತಿದ್ಲು. ತೋಟದಲ್ಲಿ ಕೆಲಸ ಇಲ್ದಿದ್ರೆ ನೇತ್ರಾವತಿ ಸ್ನಾನಘಟ್ಟದಲ್ಲಿದ್ದ ತನ್ನ ಮಾವನ ಹೋಟೆಲ್ಗೆ ಕೆಲಸಕ್ಕೆ ಹೋಗ್ತಿದ್ಲು. ಅಲ್ಲಿ ಟೇಬಲ್ ಒರೆಸೋದು, ಅಡುಗೆ ಮಾಡೋದು, ಕ್ಯಾಶ್ ಕೌಂಟರ್ ಹ್ಯಾಂಡಲ್ ಮಾಡ್ತಿದ್ಲು. ದುಡಿದ ದುಡ್ಡೆಲ್ಲ ಬ್ಯಾಂಕ್ನಲ್ಲಿ ಸೇವ್ ಮಾಡಿ ಇಡ್ತಿದ್ಲು. ನಂತರ ತಂದೆ ತಾಯಿಗೆ ದುಡ್ಡಿನ ಅಗತ್ಯ ಇದ್ರೆ ತನ್ನ ಅಕೌಂಟ್ನಿಂದ ತೆಗೆದು ಕೊಡ್ತಿದ್ಲು. ಅಷ್ಟೇ ಅಲ್ಲ, ತನಗೆ ಡ್ರೆಸ್ ಸೇರಿದಂತೆ ಏನಾದ್ರೂ ಬೇಕಿದ್ರೆ ತಾನೇ ದುಡಿದ ದುಡ್ಡಿನಲ್ಲಿ ಖರೀದಿಸ್ತಿದ್ಲಂತೆ. ಎಲ್ಲ ಬಿಡಿ, ಅಕ್ಕ ಸೌಮ್ಯಾಳ ಮದುವೆ ಫಿಕ್ಸ್ ಆದಾಗ ಎಲ್ಲರಿಗೂ ಹೊಸ ಬಟ್ಟೆ ತರಲು ಹೋಗಿದ್ರು. ಆಗ ನನ್ನ ಬಟ್ಟೆಗೆ ನಾನೇ ದುಡ್ಡು ಕೊಡ್ತೀನಿ ಅಂತ 2,000 ರೂಪಾಯಿ ಕೊಟ್ಟಿದ್ಲಂತೆ ಸೌಜನ್ಯ. ಜೊತೆಗೆ ವಾಚ್ ಮತ್ತು ಬಳೆಗಳನ್ನ ಕೂಡ ತಗೊಂಡಿದ್ಲು. ಆ ಬಟ್ಟೆ ಬಳೆಗಳು ಈಗಲೂ ಸೌಜನ್ಯ ಮನೆಯಲ್ಲಿದೆ. ಆದರೆ ಕೊನೆಯ ದಿನ ಕಾಲೇಜಿಗೆ ವಾಚ್ ಕಟ್ಕೊಂಡು ಹೋಗಿದ್ರಿಂದ ಅದು ಮನೆಯಲ್ಲಿಲ್ಲ. ಸೌಜನ್ಯ ಜೀವನ ಕಿತ್ತುಕೊಂಡಿತ್ತು ಆ ದಿನ. ಎಸ್, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈ ನಡುವೆ ಆ ದಿನವೂ ಬಂತು. ಅದೇ 2012ರ ಅಕ್ಟೋಬರ್ 9. ಆ ದಿನ ಬೆಳಗ್ಗೆ ಸೌಜನ್ಯ ಎಂದಿನಂತೆ ಕಾಲೇಜಿಗೆ ಹೊರಟಿದ್ಲು. ಅವತ್ತು ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು. ಬೆಳಗ್ಗೆ ಜಸ್ಟ್ ಕಾಫಿ ಕುಡಿದಿದ್ದ ಸೌಜನ್ಯ ಮಧ್ಯಾಹ್ನನೇ ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲೇಜಿಗೆ ಹೋದ್ಲು. ಅಮ್ಮ ಮನೆ ಒಳಗಿದ್ರು. ಹೊರಗಿನಿಂದಲೇ ಅಮ್ಮನಿಗೆ ಕೂಗಿ ಹೇಳಿದ ಸೌಜನ್ಯ ಕಾಲೇಜು ಕಡೆ ಮುಖ ಮಾಡಿದ್ಲು. ಮಧ್ಯಾಹ್ನ ಬರಬೇಕಿದ್ದ ಮಗಳು ಸಂಜೆ ಆದ್ರೂ ಬರಲಿಲ್ಲ. ಸ್ಪೆಷಲ್ ಕ್ಲಾಸ್ ಇದ್ರೂ 6 ಗಂಟೆಗೆಲ್ಲ ಮನೆಗೆ ಬಂದಾಗ್ತಿತ್ತು. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ಈ ನಡುವೆ ವಿಚಾರಿಸಿದಾಗ ಸಂಜೆ 4:10ಕ್ಕೆ ಸೌಜನ್ಯ ಬಸ್ ಇಳಿದಿದ್ದನ್ನ ಜನ ನೋಡಿದ್ದಾಗಿ ಹೇಳಿದ್ರು. ಇದರಿಂದ ಗಾಬರಿಗೊಂಡ ಸೌಜನ್ಯ ಪೋಷಕರು ಊರಿನವರ ಜೊತೆ ಸೇರ್ಕೊಂಡು ಊರು ತುಂಬಾ ಹುಡುಕಾಟ ನಡೆಸಿದ್ರು. ಎಲ್ಲೂ ಕೂಡ ಸೌಜನ್ಯ ಸಿಗ್ಲೇ ಇಲ್ಲ. ಮರುದಿನ ದೇಹ ಪತ್ತೆ, ಸಿಗಲೇ ಇಲ್ಲ ನ್ಯಾಯ. ಸೌಜನ್ಯ ಕಾಣೆಯಾದ ಮರುದಿನ ಅಂದ್ರೆ ಅಕ್ಟೋಬರ್ 10ರಂದು ಬೆಳಗ್ಗೆ ಮಣ್ಣಸಂಕದಲ್ಲಿ ಸೌಜನ್ಯ ದೇಹ ಪತ್ತೆ ಆಯ್ತು. ಅಂದ್ರೆ ಹುಟ್ಟು ಹಬ್ಬಕ್ಕೂ 8 ದಿನ ಮುನ್ನ ಸೌಜನ್ಯ ಬಾರದೂರಿಗೆ ಪಯಣಿಸಿದ್ಲು. ಆಕೆಯ ದೇಹದ ಸ್ಥಿತಿ ನೋಡಿದ್ರೆ ಕಟುಕರಿಗೂ ಕರುಳು ಚುರ್ ಅನ್ನುವಂತಿತ್ತು. ಪಾಪಿಗಳು ಅತ್ಯಾಚಾರವೆಸಗಿ ಆಕೆಯನ್ನ ಹಿಂಸಿಸಿ ಉಸಿರು ನಿಲ್ಲಿಸಿದ್ರು. ಈ ಘಟನೆ ನಡೆದು 13 ವರ್ಷಗಳು ಕಳೆದಿವೆ. ಆದ್ರೆ ಈ ರಾಕ್ಷಸಿ ಕೃತ್ಯ ನಡೆಸಿದ್ದು ಯಾರು ಅನ್ನೋದು ಇವತ್ತಿಗೂ ಹೊರಬಂದಿಲ್ಲ. ಇದ್ದೊಬ್ಬ ಆರೋಪಿ ಸಂತೋಷ್ ರಾವ್ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆ ಹೊರಬಂದಿದ್ದಾರೆ. ಮತ್ತೊಂದ್ ಕಡೆ ದಶಕವೇ ಉರುಳಿ ಹೋಗಿದ್ರು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ನಡೀತಿದೆ. ಪ್ರಕರಣ ಜೀವಂತವಾಗಿದೆ. ಸೌಜನ್ಯಗೆ ಗುಡಿ ಮೂರ್ತಿ ಕೊಟ್ಟ ತಿಮರೋಡಿ. ಮನೆಯಿಂದ ಸ್ವಲ್ಪವೇ ದೂರದಲ್ಲಿರೋ ತಮ್ಮದೇ ಜಾಗದಲ್ಲಿ ಸೌಜನ್ಯ ಅಂತ್ಯಕ್ರಿಯೆ ನಡೆಸಲಾಗಿತ್ತು. ಅಂದ್ರೆ ಸಂಪ್ರದಾಯದಂತೆ ಸುಡಲಾಗಿತ್ತು. ಇದೀಗ ಆ ಜಾಗದಲ್ಲಿ ಸೌಜನ್ಯ ಗುಡಿ ರೆಡಿಯಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಾಳ ಒಂದು ವಿಗ್ರಹ ಮಾಡಿಸಿ ಇಟ್ಟಿದ್ದಾರೆ. ಅಲ್ಲಿಗೆ ಬರೋ ಜನ ಸೌಜನ್ಯಾಳನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ದಾರೆ. ಹೂವು ಹಾಕಿ ಕಾಯಿ ಒಡೆದು ಪ್ರಾರ್ಥಿಸ್ತಾರೆ. ಹರಕೆಯಾಗಿ ಗಂಟೆ, ತ್ರಿಶೂಲದಂತ ವಸ್ತುಗಳನ್ನು ಕೂಡ ಕೊಡ್ತಾರೆ. ಸೌಜನ್ಯ ಈಗ ಶಕ್ತಿ ದೇವತೆಯಾಗಿದ್ದಾಳೆ. ಇಲ್ಲಿಗೆ ಬಂದು ಏನೇ ಬೇಡಿಕೊಂಡ್ರು ಅದು ನೆರವೇರುತ್ತೆ. ಸೌಜನ್ಯ ಎಲ್ಲರ ಕೋರಿಕೆಗಳನ್ನ ಈಡೇರಿಸ್ತಾಳೆ ಅಂತ ತಾಯಿ ಕುಸುಮಾವತಿ ಹೇಳಿದ್ದಾರೆ. ಫ್ರೆಂಡ್ಸ್, ಇದು ಸೌಜನ್ಯ ಜೀವನದ ಕುರಿತು ಮಾಹಿತಿ ನೀಡುವ ಪ್ರಯತ್ನ. ಇವೆಲ್ಲವನ್ನು ಖುದ್ದು ಸೌಜನ್ಯಾಳ ತಾಯಿ ಮತ್ತು ಕುಟುಂಬಸ್ಥರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆ ಮಾಹಿತಿಯನ್ನ ಆಧರಿಸಿ ಈ ವರದಿ ರೆಡಿ ಮಾಡಿದ್ದೀವಿ. ಸೌಜನ್ಯ ಬಗ್ಗೆ ನಿಮಗೇನನ್ಸುತ್ತೆ? ಮರು ತನಿಖೆ ನಡೆದ್ರೆ ಈ ನಮ್ಮ ವ್ಯವಸ್ಥೆ ಸೌಜನ್ಯಗೆ ನ್ಯಾಯ ಕೊಡಿಸುತ್ತಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.